ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಈ ರೀತಿ ಖಾಲಿಯಾಗಿರುವಂತಹ ಅಕ್ಕಿ ಚೀಲಗಳು ಇದ್ದೇ ಇರುತ್ತೆ ತಾನೇ. ಅಕ್ಕಿ ಎಲ್ಲ ಮುಗಿದ ಮೇಲೆ ಇದನ್ನು ಕೆಲವೊಂದು ಸಲ ಏನಕ್ಕಾದರೂ ಬಳಸ್ತೀವಿ, ಇಲ್ಲ ಅಂದರೆ ಹಾಗೇ ಬಿಸಾಕ್ಬಿಡ್ತೀವಿ. ಆದರೆ ನಾನಿವತ್ತು ನಿಮಗೆ ಇನ್ನೂ ಹೊಸ ಹೊಸ ಐಡಿಯಾಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿ ವಿಡಿಯೋನ ನೋಡಿ. ಮೊದಲಿಗೆ ನೋಡಿ, ಚೀಲದಲ್ಲಿ ಈ ರೀತಿ ಕೆಳಭಾಗದಲ್ಲಿ ಇದು ಜಾಯಿನ್ ಆಗಿರುತ್ತಲ್ವ, ಅದನ್ನು ನೀವು ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಸೈಡಿನಲ್ಲೂ ಕೂಡ ನಾವು ಕಟ್ ಮಾಡಬೇಕಾಗತ್ತೆ. ಇಷ್ಟಾದ ಮೇಲೆ ನೋಡಿ, ಇದರ ಹ್ಯಾಂಡಲ್ ಇರುತ್ತಲ್ವ, ಆ ಭಾಗವನ್ನು ಕೂಡ ಕಟ್ ಮಾಡಿ ತೆಗೆದುಬಿಡಿ. ನೋಡಿ, ಈಗ 4 ಬದಿಗಳಲ್ಲೂ ಕಟ್ ಮಾಡಿದ ನಂತರ ಈಗಿದು ಈ ರೀತಿ ಆಗಿದೆ. ಇದನ್ನು ನೀವೀಗ ಒಂದು ಹಳೆಯದಾದಂತಹ ದಿಂಬಿನ ಕವರ್ ಇರುತ್ತಲ್ವಾ, ಅದರ ಒಳಗಡೆ ಕಟ್ ಮಾಡಿಕೊಂಡಂತಹ ಅಕ್ಕಿ ಚೀಲವನ್ನು ಸೇರಿಸ್ಕೊಳ್ಬೇಕು. ಅದಕ್ಕಾಗಿ ನೋಡಿ, ದಿಂಬಿನ ಕವರ್ನ ಅಳತೆಗೆ ಸರಿಯಾಗಿ ನೀವು ಅದನ್ನು ಸೈಡ್ನಲ್ಲಿ ಮತ್ತೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಂದು ದಿಂಬಿನ ಕವರ್ ಉದ್ದ ಇರುತ್ತೆ, ಕೆಲವೊಂದು ಚಿಕ್ಕದಾಗಿರುತ್ತೆ. ಹಾಗಾಗಿ ನೀವು ಬಳಸ್ತಿರುವಂತಹ ದಿಂಬಿನ ಕವರ್ನ ಅಳತೆಗೆ ಕರೆಕ್ಟಾಗಿ ಈ ಅಕ್ಕಿ ಚೀಲವನ್ನು ನೀವು ಕತ್ತರಿಸಿ ಇಟ್ಕೊಳ್ಳಿ. ನೋಡಿ, ಅಳತೆಗೆ ಸರಿಯಾಗಿ ಕಟ್ ಮಾಡ್ಕೊಂಡ ನಂತರ ಈ ಅಕ್ಕಿ ಚೀಲವನ್ನು ನೀವು ದಿಂಬಿನ ಕವರ್ ಒಳಗಡೆಗೆ ಸೇರಿಸ್ಕೊಳ್ಬೇಕಾಗತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ದಿಂಬಿನ ಕವರ್ ಒಳಗಡೆಗೆ ಅಕ್ಕಿ ಚೀಲವನ್ನು ಸರಿಯಾಗಿ ಸೇರಿಸ್ಕೊಂಡು ಇಟ್ಕೊಳ್ಳಿ. ನೋಡಿ, ಒಳಗೆ ಸೇರಿಸ್ಕೊಂಡು ಬಿಟ್ಟರೆ ಸಾಕು. ಇದಕ್ಕೇನು ಮತ್ತೆ ಹೊಲಿಯೋದು ಬೇಡ, ಗ್ಲೂ ಮಾಡೋದು ಬೇಡ, ಕರೆಕ್ಟಾಗಿ ಇದು ಫಿಕ್ಸ್ ಆಗಿರುತ್ತೆ. ಈಗ ಇದನ್ನು ನೀವು ಯಾವುದಕ್ಕೆ ಬಳಸಬಹುದು ಗೊತ್ತಾ? ನೋಡಿ, ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಈ ರೀತಿ ನೀರಿಳಿಯೋದಕ್ಕೆ ಅಂತ ಹಾಕಿರ್ತೀವಿ ಅಲ್ವಾ, ಆಗ ಆ ನೀರೆಲ್ಲ ಕಟ್ಟೆ ಮೇಲೆ ಕೂಡ ಇಳಿಯೋ ಚಾನ್ಸಸ್ ಇರುತ್ತೆ. ಅದರ ಬದಲಿಗೆ ನೀವು ಈ ಟ್ರೇಯನ್ನು ಈ ದಿಂಬಿನ ಕವರ್ ಮೇಲೆ ಇಟ್ಕೊಂಡ್ಬಿಟ್ರೆ ಆ ನೀರೆಲ್ಲ ಇದರಲ್ಲೇ ಹೀರ್ಕೊಳ್ಳುತ್ತೆ. ಒಳಗಡೆ ಅಕ್ಕಿ ಚೀಲ ಇರೋದ್ರಿಂದ ಅದು ಕಟ್ಟೆ ಮೇಲೆ ಬರೋದಿಲ್ಲ. ನೋಡಿ, ಪಾತ್ರೆಗಳನ್ನು ತೊಳೆದ್ಬಿಟ್ಟು ಡೈರೆಕ್ಟಾಗಿ ಇದರ ಮೇಲೆ ಕೂಡ ನಾವು ಇಡ್ತಾ ಹೋಗಬಹುದು. ಇದರಲ್ಲಿರುವಂತಹ ನೀರು ಕೂಡ ಈ ದಿಂಬಿನ ಕವರ್ ಮೇಲೆ ಇಳಿಯುತ್ತೆ, ಆದರೆ ಕಟ್ಟೆ ಮೇಲೆ ಎಷ್ಟು ಕೂಡ ಬರೋದಿಲ್ಲ. ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈ ತರಹ ಮಾಡೋದ್ರಿಂದ ನೋಡಿ, ಕಿಚನ್ನ ಕೌಂಟರ್ ಯಾವಾಗಲೂ ಡ್ರೈ ಆಗಿ ಕ್ಲೀನಾಗಿ ಇರುತ್ತೆ. ಇನ್ನು ನೋಡಿ, ಅದಕ್ಕೆ ಬಳಸಿ ಉಳಿದಂಥ ಅಕ್ಕಿ ಚೀಲ ಇತ್ತಲ್ವ, ಇಷ್ಟು ಉದ್ದದ್ದು ಕರೆಕ್ಟಾಗಿ ಶೆಲ್ಫ್ಗಳಲ್ಲಿ ಫಿಕ್ಸ್ ಆಗೋಕ್ಕೂ ಕೂಡ ಈಸಿಯಾಗಿರುತ್ತೆ. ಈ ತರಹ ಶೆಲ್ಫ್ಗಳಲ್ಲಿ ನಾವು ಪ್ರಾವಿಷನ್ಸ್ನ ಡಬ್ಬಿಗಳಿಡ್ತೀವಲ್ವ, ಕಾಳು ಬೇಳೆ ಈ ಥರದ್ದೆಲ್ಲ, ಅದನ್ನು ನೀವು ಡೈರೆಕ್ಟಾಗಿ ಶೆಲ್ಫ್ನಲ್ಲಿ ಇಡೋದ್ರ ಬದಲಿಗೆ ಇದರ ಮೇಲೆ ಈ ಅಕ್ಕಿ ಚೀಲವನ್ನು ನಾವು ಕಟ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಹಾಸಿ ಅದರ ಮೇಲೆ ಡಬ್ಬಿಗಳನ್ನು ಇಡ್ತಾ ಹೋಗಬಹುದು. ಆಗ ಕ್ಲೀನ್ ಮಾಡೋ ಟೈಮ್ನಲ್ಲಿ ಇದನ್ನು ಜಸ್ಟ್ ತೆಗೆದು ಚೇಂಜ್ ಮಾಡಿಬಿಟ್ರೆ ಆಯಿತು. ಶೆಲ್ಫ್ಗಳಲ್ಲಿ ಹೆಚ್ಚಾಗಿ ಧೂಳು ತಾಗೋದಿಲ್ಲ. ಈ ರೀತಿಯಾಗಿ ಹಾಸೋದಕ್ಕೆ ಮುಂಚೆ ಎಲ್ಲ ಪೇಪರ್ನ ಬಳಸ್ತಾ ಇದ್ವಿ ಅಲ್ವಾ, ಅದರ ಬದಲಿಗೆ ನೀವು ಮನೆಯಲ್ಲಿರುವಂತಹ ಖಾಲಿ ಅಕ್ಕಿ ಚೀಲವನ್ನು ಕೂಡ ಬಳಸಬಹುದು. ಇನ್ನು ನೋಡಿ, ಈ ರೀತಿ ಅಗಲವಾಗಿ ಇದನ್ನು ಕಟ್ ಮಾಡ್ಕೊಂಡ ನಂತರ ಇದರಲ್ಲಿ ನೀವು ತರಕಾರಿಗಳನ್ನು, ಅಂದರೆ ಜವಳಿಕಾಯಿ ಆಗಿರಬಹುದು, ಬಟಾಣಿ, ಅವರೆಕಾಳು ಇಂಥದನ್ನೆಲ್ಲ ಬಿಡಿಸ್ಕೊಳ್ಳೋದಕ್ಕೆ ಬಳಸಬಹುದು. ಇವುಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ಬಟ್ಟಲು, ಬಿಡಿಸಿದ್ದನ್ನು ಹಾಕೋದಕ್ಕೆ ಒಂದು, ಹಾಗೆಯೇ ಸಿಪ್ಪೆಗಳನ್ನು ಹಾಕೋದಕ್ಕೆ ಒಂದು ಅಂತ ಎಷ್ಟೊಂದು ಐಟಮ್ಗಳನ್ನು ನೀವು ಇಟ್ಕೊಳೋದ್ರ ಬದಲಿಗೆ ನೋಡಿ, ಇದರ ಮೇಲೆ ಒಂದೇ ಕಡೆಗೆ ನೀವು ಕ್ಲೀನ್ ಮಾಡಿದ್ದನ್ನು ಹಾಗೆಯೇ ಸಿಪ್ಪೆಯನ್ನು ಸಪ್ರೇಟಾಗಿ ಇಡ್ತಾ ಹೋಗಬಹುದು. ಅದೇ ರೀತಿ ಸೊಪ್ಪು ಬಿಡಿಸೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ನೆಲದ ಮೇಲೆ ಯಾವುದೇ ರೀತಿ ಕಸ ಮಣ್ಣು ಏನೂ ಕೂಡ ಚೆಲ್ಲೋದಿಲ್ಲ, ಪೂರ್ತಿ ಈ ಚೀಲದ ಮೇಲೇ ಉಳಿದಿರುತ್ತೆ. ಕ್ಲೀನ್ ಮಾಡ್ಕೊಂಡ ನಂತರ ನೀವು ಸೀದಾ ಹೋಗಿ ಡಸ್ಟ್ಬಿನ್ನಿಗೆ ಹಾಕಿಬಿಡಬಹುದು. ಆಮೇಲೆ 2-3 ಪಾತ್ರೆಗಳನ್ನು ಕ್ಲೀನ್ ಮಾಡೋದು ಕೆಲಸ ಕೂಡ ಕಡಿಮೆ ಆಗುತ್ತೆ ಅಲ್ವಾ? ಇನ್ನು ನೋಡಿ, ಈ ರೀತಿಯಾಗಿ ಮಸಾಲೆ ಡಬ್ಬಿಯನ್ನು ಬಳಸ್ತಾ ಇರ್ತೀವಿ ಅಲ್ವಾ, ಅರಿಶಿನ, ಖಾರ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಮಸಾಲೆ ಸಾಮಾನು ಇದನ್ನೆಲ್ಲ ಇಟ್ಕೊಂಡಿರ್ತೀವಿ.
ಗಡಿಬಿಡಿಯಲ್ಲಿ ತಗೊಂಡು ಅಡುಗೆ ಮಾಡೋವಾಗ ನೋಡಿ ಇದರ ಮಧ್ಯದಲ್ಲಿ ಕೂಡ ಅಂದರೆ ಡಬ್ಬಿ ಒಳಗಡೆಗೆ ಕೂಡ ಚೆಲ್ಲುವಂತಹ ಚಾನ್ಸಸ್ ಇರುತ್ತೆ. ಪದೇ ಪದೇ ಅರಿಶಿನ ಅಥವಾ ಮಸಾಲೆ ಏನನ್ನಾದರೂ ಚೆಲ್ಲಿದಾಗ ಸ್ಟೀಲ್ ಬೇಗನೆ ಹಾಳಾಗುತ್ತೆ, ಹಾಗೆಯೇ ಕಲೆನೂ ಆಗುತ್ತೆ. ಅದರ ಬದಲಿಗೆ ನೋಡಿ ನೀವು ಈ ಅಕ್ಕಿ ಚೀಲವನ್ನು ಈ ಡಬ್ಬಿಯ ಅಳತೆಗೆ ಕರೆಕ್ಟಾಗಿ ಸುತ್ತಳತೆ ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ರೌಂಡಾಗಿ ಅದನ್ನು ಕಟ್ ಮಾಡ್ಕೊಂಡ ನಂತರ ಡಬ್ಬಿಯ ಒಳಗಡೆಗೆ ಮೊದಲಿಗೆ ಅದನ್ನು ಹಾಕಿಬಿಟ್ಟು ಆನಂತರ ಈ ಮಸಾಲೆಯ ಬಟ್ಟಲುಗಳನ್ನು ನೀವು ಇದ್ರ ಒಳಗಡೆಗೆ ಇಟ್ಕೊಂಡ್ಬಿಡಿ. ಆಗ ಏನೇ ಚೆಲ್ಲಿದ್ರೂ ಆ ಅಕ್ಕಿ ಚೀಲದ ನಾವು ಕಟ್ ಮಾಡಿ ಇಟ್ಟಿದ್ವಲ್ವ ಅದರ ಮೇಲೆ ಚೆಲ್ಲಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ಸ್ಟೀಲ್ ಡಬ್ಬಿಗೂ ಕೂಡ ಏನು ಕಲೆ ಅಥವಾ ಹಾಳಾಗೋದು ಆಗೋದಿಲ್ಲ. ಸುಮ್ಮನೆ ಬಿಸಾಕುವಂತಹ ಅಕ್ಕಿ ಚೀಲದಿಂದ ಎಷ್ಟೊಂದು ಉಪಯೋಗಗಳಿದೆ ಅಲ್ವಾ. ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.